ಜಾನ್ವಿ ಅವರೇ, ನೋಡಿ, ನನಗಿನ್ನೂ ಇದನ್ನ ಯಾವುದನ್ನು ನಂಬಕ್ಕಾಗ್ತಾ ಇಲ್ಲ. ಇದೆಲ್ಲ ಕನಸೋ ನನಸೋ ನಿಜವಾಗ್ಲೂ ನಡೀತಿದ್ಯೋ, ಯಾವ್ದು ನಿಜ ಯಾವ ಸುಳ್ಳು ಏನೋ ಗೊತ್ತಾಗ್ತಾ ಇಲ್ಲ. ನೀವು ನಿಜವಾಗ್ಲೂ ನನ್ನನ್ನು ಕ್ಷಮಿಸಿ ನನ್ನ ಮಾತನ್ನು ಕೇಳಿ ನನ್ನ ಮಾತಿಗೆ ಒಪ್ಪಿ ಮತ್ತೆ ನನ್ನ ಜೊತೆ ಬರ್ತೀರಿ ಅಂತ ನಾನು ಖಂಡಿತ ಊಹೆ ಮಾಡಿರಲಿಲ್ಲ. ಆದರೆ ನೋಡಿ, ಒಂದೇ ಒಂದು ಸರ್ತಿ ನಿಮ್ಮ ಜೊತೆ ಮಾತಾಡೋ ಅವಕಾಶ ಸಿಕ್ಕರೆ ಖಂಡಿತ ನಿಮ್ಮನ್ನು ಮಾತಾಡಿಸಿ ನಿಮ್ಮನ್ನು ಕನ್ವಿನ್ಸ್ ಮಾಡಿ ನಿಮ್ಮ ಡಿಸಿಷನ್ನ ಬದಲಿ ಮಾಡ್ತೀನಿ ಅನ್ನೋ ಆಸೆ ಆಕಾಂಕ್ಷೆ ಎರಡೂ ಇತ್ತು. ಹಾಗೆ ಆಯಿತು. ಚಿನ್ನಮರಿ, ನಿಮಗೆ ನೆನಪಿದೆಯಾ, ನಾನು ಮೊದಲನೇ ಸರ್ತಿ ನಿಮ್ಮನ್ನು ಮದುವೆ ಆದಾಗ ನಿಮ್ಮನ್ನು ಮನೆ ಕರ್ಕೊಂಡು ಹೋಗಿದ್ನಲ್ಲ, ಈಗೂ ನನಗೆ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ, ಅದೇ ಕಾತರತೆ ಇನ್ನೂ ಕಾಡ್ತಾ ಇದೆ. ಥ್ಯಾಂಕ್ ಯು ಚಿನ್ನಮರಿ. ನನ್ನ ಮಾತನ್ನು ಕೇಳಿ ನನ್ನ ಪ್ರೀತಿ ನಂಬಿ ಮತ್ತೆ ನನ್ನ ಜೊತೆ ಬರ್ತಿದ್ದೀರಲ್ಲ, ಥ್ಯಾಂಕ್ ಯು. ಥ್ಯಾಂಕ್ಸಾ? ನೀವು ನಂಗೆ ಹೇಳ್ತಾ ಇದ್ದೀರಾ? ಥ್ಯಾಂಕ್ಸ್ ಹೇಳೋದಕ್ಕೆ ನಾನೇನು ಹೊರಗಿನವಳ? ಗಂಡ ಹೆಂಡತಿ ಅಂದಮೇಲೆ ಇದೆಲ್ಲ ಸಹಜನೇ ಅಲ್ವಾ? 1000 ಬರುತ್ತೆ 1000 ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಜೀವನ ಅಂದಮೇಲೆ ಇದೆಲ್ಲ ಸಹಜ. ಎಲ್ಲದನ್ನು ಅನುಸರಿಸ್ಕೊಂಡು ಹೋಗ್ಬೇಕು. ಇದನ್ನೆಲ್ಲ ಯಾರಾದ್ರೂ ಸೀರಿಯಸ್ ಆಗಿ ತಗೊಂಡ್ಬಿಟ್ರೆ ಯಾರು ಜೊತೆಗೆ ಇರಕ್ಕಾಗಲ್ಲ ಅಷ್ಟೇ. ಏನ್ ಯೋಚನೆ ಮಾಡ್ಬೇಡಿ, ಖುಷಿಯಾಗಿರಿ. ಚಿನ್ನಮರಿ, ನೀವು ಈ ಥರ ಧೈರ್ಯದ ಮಾತುಗಳನ್ನು ಹೇಳ್ತಾ ಇದ್ರೆ ಈ ಜಯಂತನ್ಗೆ ಇನ್ನು ಏನು ಬೇಡ. ಇಡೀ ಜಗತ್ತಿನ ಎದುರು ನಿಂತಿದ್ರು ಎಲ್ಲರನ್ನೂ ಗೆದ್ದು ಬಿಡ್ತೀನಿ. ನನಗೆ ಜೀವನದಲ್ಲಿ ಇನ್ನೇನು ಬೇಡ ಚಿನ್ನಮರಿ. ನಿಮ್ಮ ಜೊತೆ ಹೀಗೆ ನಗ್ನಗ್ತಾ ಸಂತೋಷವಾಗಿರ್ಬೇಕು, ನನಗೆ ಅಷ್ಟು ಸಾಕು. ಈಗ ನೋಡಿ, ನನಗೆ ಸ್ವರ್ಗನೇ ಸಿಕ್ಕಷ್ಟು ಖುಷಿ ಆಗ್ತಾ ಇದೆ. ಹೀಗೆ ನೀವು ನಗ್ತಿರ್ಬೇಕು, ನಾನು ನಿಮ್ಮ ಜೊತೆ ಇರಬೇಕು. ನಂಗೂ ಅಷ್ಟೇ, ನಿಮ್ ಜೊತೆನೇ ಇರ್ಬೇಕು ಅನ್ಸತ್ತೆ.